ಹಾಯ್ ನಮಸ್ಕಾರ. ಸೊ ಗಾಡಿನ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ನಾವು ಕರೆಕ್ಟ್ ಟೈಮ್ ಸರ್ವಿಸ್ ಕೊಡ್ತೀವಿ, ಮೈಲೇಜನ್ನು ಚೆಕ್ ಮಾಡಿಸ್ತೀವಿ, ಪೆಟ್ರೋಲ್ನ ಕರೆಕ್ಟಾಗಿ ಹಾಕಿಸ್ತೀವಿ ಆ್ಯಂಡ್ ಗಾಡಿಯ ಕಂಡೀಷನ್ ಕೂಡ ಚೆನ್ನಾಗಿ ಚೆಕ್ ಮಾಡ್ತೀವಿ. ಆದರೆ ಒಂದು ಕಡೆ ನಾವು ಗಮನನೇ ಹರಿಸೋದಿಲ್ಲ. ಯಾವುದ್ರ ಬಗ್ಗೆ ಗೊತ್ತಾ? ಟೈರ್. ಸೊ ಗಾಡಿಯ ಪರ್ಫಾರ್ಮೆನ್ಸ್ ಕಂಪ್ಲೀಟಾಗಿ ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗೇನೆ ಇಂಪ್ಯಾಕ್ಟ್ ಆಗುತ್ತೆ ಇಫ್ ನಿಮ್ಮ ಟೈರ್ ಸರಿಯಾಗಿರಲಿಲ್ಲ ಅಂದ್ರೆ. ಆ್ಯಂಡ್ ಟೈರ್ ಪಂಚರ್ ಆದಾಗ ಏನು ಮಾಡಬೇಕು ನಾ ಹೇಳ್ತೀನಿ. ಆ್ಯಂಡ್ ಸಿಂಪಲ್ ಆದ ಟೂಲ್ ಕಿಟ್ ಇಟ್ಕೊಂಡು ನಿಮ್ಮ ಗಾಡಿ ಪಂಚರ್ ಆದರೆ ಅದನ್ನ ಸರಿ ಮಾಡಿಸ್ಬೋದು. ಯಾವ ರೀತಿ ಸರಿ ಮಾಡಿಸ್ಬೇಕು ಹೇಳ್ತೀನಿ. ತಪ್ಪದೆ ರೆಡಿ ಶ್ರೀ ಕನ್ನಡ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಸುದಿ ಆ್ಯಂಡ್ ಯು ವಾಚಿಂಗ್ ಆಟೋ ಪ್ರೋ. ವೆಲ್ಕಮ್ ಬ್ಯಾಕ್. ಸೊ ನಾನು ಆಗಲೇ ಹೇಳಿದಾಗೇನೆ ಗಾಡಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದರೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರಬೇಕು. ಸರ್ವಿಸಿಗೆ ಕೊಡೋದು ಮಾತ್ರ ಅಲ್ಲ, ಜೊತೆಗೆ ನಿಮ್ಮ ಗಾಡಿಯ ಟೈರ್ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಎಸ್ಪೆಷಲಿ ಪಂಚರ್ ಆದಾಗ ನೀವು ಯಾವ ರೀತಿ ಅದನ್ನು ಫಿಕ್ಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅದಕ್ಕೆ ಬೇಕಾಗಿರೋ ಸಿಂಪಲ್ ಟೂಲ್ ಕಿಟ್ ಅಮೆಝಾನಲ್ಲೂ ಕೂಡ ನಿಮಗೆ ಸಿಗುತ್ತೆ, ಹೋಗಿ ಆರ್ಡರ್ ಮಾಡ್ಬೋದು. ಪಂಚರ್ ಟೂಲ್ ಕಿಟ್ ಅಂತ ಹೊಡೆದ್ರೆ ನಿಮಗೆ ಅದು ಅಮೆಝಾನಲ್ಲಿ ಆನ್ಲೈನ್ ಸಿಗುತ್ತೆ, ನಿಮಗೆ ತುಂಬ ಕಡಿಮೆಗೆ ಸಿಗುತ್ತೆ. ಆ ಟೂಲ್ ಕಿಟ್ ಇಟ್ಕೊಂಡು ನೀವು ನಿಮ್ಮ ಗಾಡಿಯ ಪಂಚರ್ ಆದ ಟೈರನ್ನು ಸರಿ ಮಾಡಿಸ್ಬೋದು. ಈ ಪ್ರೊಸೀಜರ್ ಮಾಡೋಕ್ಕೋಸ್ಕರ ನಿಮಗೆ ಬೇಕಾಗಿರೋದು 4 ಐಟಮ್ಸ್. ಮೊದಲನೇದಾಗಿ ಸೋಪ್ ಇಲ್ಲಾಂದರೆ ಶಾಂಪೂ ವಾಟರ್, ಟೀ ಟೂಲ್ ಕಿಟ್, ಮೂರನೇದಾಗಿ ಲಿವರ್, 4ನೇದಾಗಿ ರಬ್ಬರ್ ಸ್ಟ್ರಿಪ್. ಸೊ ಈ 4 ಟೂಲ್ ಕಿಟ್ ಇಟ್ಕೊಂಡು ನಿಮ್ಮ ಟೈರ್ ಅನ್ನು ನೀಟಾಗಿ ನೀವೇ ಫಿಕ್ಸ್ ಮಾಡ್ಬೋದು ಪಂಚರ್ ಆಗಿದ್ರೆ. ಮೊದಲನೇದಾಗಿ ನೀವು ನಿಮ್ಮ ಗಾಡಿಯನ್ನ ಡಬಲ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಬೇಕಾಗಿ ಬರುತ್ತೆ. ಆ್ಯಂಡ್ ಎಲ್ಲಿ ಪಂಚರ್ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಶಾಂಪೂ ವಾಟರನ್ನು ಕಂಪ್ಲೀಟ್ ಆಗಿ ಟೈರ್ ಮೇಲೆ ಸ್ಪ್ರೇ ಮಾಡಿ. ಸೊ ನಿಮ್ಗೆ ಎಲ್ಲಿ ಟೈರ್ ಪಂಚರ್ ಆಗಿದೆ ಅಲ್ಲಿ ಬಬಲ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಹತ್ರ ಇರುವಂತಹ ಒಂದು ಟೂಲ್ ಕಿಟ್, ಟೀ ಟೂಲ್ ಕಿಟ್ ಅನ್ನು ಯೂಸ್ ಮಾಡಿಕೊಂಡು ಅದರ ಚಿಕ್ಕದಾಗಿರುವಂತಹ ಹೋಲನ್ನು ದೊಡ್ಡದಾಗಿ ನೀವು ಹೋಲ್ ಮಾಡಬೇಕು ಅಂದರೆ ಅದ್ರ ಮೇಲೆ ನೀಟಾಗಿ ಇನ್ಸರ್ಟ್ ಮಾಡಿ. ಗಮನ ಇರಲಿ, ಏರ್ ಹೋಗದೆ ಇರೋ ಥರ ನೋಡ್ಕೊಳ್ಳಿ, ಆಯ್ತಾ. ಆ್ಯಂಡ್ ಒಂದ್ಸಲ ಇದಾಗಿದ ತಕ್ಷಣನೇ ನಿಮ್ಮ ಏನು ರಬ್ಬರ್ ಸ್ಟ್ರಿಪ್ ನೀವು ತೊಗೊಂಡಿದ್ದೀರಾ ಅದನ್ನು ನೀವು ಲಿವರ್ ಮುಖಾಂತರ ನೀವು ಅದನ್ನು ಒಳಗಡೆ ಇಂಜೆಕ್ಟ್ ಮಾಡಿ ಅದ್ರ ಮೇಲ್ಗಡೆ ನೀವು ಟೈರ್ ಗ್ಲೂ ಅನ್ನು ನೀಟಾಗಿ ಅಪ್ಲೈ ಮಾಡಿ. ಸೊ ದಟ್ ಈಸಿಯಾಗಿ ಸ್ಟಿಕ್ ಆಗುತ್ತೆ. ಇದೇ ರೀತಿ ನೀವು ಇದನ್ನ ಟೈರಲ್ಲಿ ಎಲ್ಲಿ ಲೀಕ್ ಆಗ್ತಾ ಇದೆ ಅಲ್ಲಿ ಇನ್ಸರ್ಟ್ ಮಾಡಿ. ಒಂದ್ಸಲ ಇದಾದ ನಂತರ ಮತ್ತೆ ಶಾಂಪೂ ವಾಟರನ್ನು ನೀಟಾಗಿ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ನಿಮ್ಮ ಏನು ಪಂಚರ್ ಆಗಿರೋ ಟೈರು ನೀಟಾಗಿ ಫಿಕ್ಸ್ ಆಗುತ್ತೆ. ನೋಡಿದ್ರಲ್ಲ, ಸಿಂಪಲ್ ಪ್ರೋಸೆಸ್. 4 ಐಟಮ್ ಇಟ್ಕೊಂಡು ನಿಮ್ಮ ಗಾಡಿಯ ಪಂಚರನ್ನು ನೀವು ಈಸಿಯಾಗಿ ನೀವೇ ಫಿಕ್ಸ್ ಮಾಡ್ಕೋಬಹುದು. ಯಾವ ಮೆಕ್ಯಾನಿಕ್ ಅವಶ್ಯಕತೆ ನಿಮಗಿಲ್ಲ. ಸೊ ಇದೇ ರೀತಿ ಸುಮಾರು ಸೊಲ್ಯೂಷನ್ ಇಂದ ನಾನು ಮತ್ತೆ ಬರ್ತೀನಿ. ದಿಸ್ ಇಸ್ ಸುದಿ ಆ್ಯಂಡ್ ಯು ಆರ್ ವಾಚಿಂಗ್ ಆಟೋ ಪ್ರೋ. ತಪ್ಪದೆ ರೆಡಿ ಶ್ರೀ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ.